ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮೂರನೆಯ ಪಾದ ವಿಭೂತಿ ಪಾದ, 14ನೆಯ ಸೂತ್ರ. ಶಾಂತ ಉದಿತ ವ್ಯಾಪದೇಶ್ಯ ಧರ್ಮಾನುಪಾತಿ ಧರ್ಮಿ. ಈ ಒಂದು 3-4 ಸೂತ್ರಗಳನ್ನು ಭಾರತದ ಎಲ್ಲ ವ್ಯಾಖ್ಯಾನಕಾರರು ಅಂತ ಹೇಳ್ಬಹುದೇನೋ ಹೆಚ್ಚು ಕಡಿಮೆ ತಪ್ಪು ಅರ್ಥ ಮಾಡಿಕೊಂಡೇ ಬರೆದಿದ್ದಾರೆ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಪತಂಜಲಿ ಋಷಿಗಳು ಒಬ್ಬರು ಆಸ್ತಿಕರು, ದೇವರನ್ನು ಒಪ್ಪಿದವರು. ಪತಂಜಲಿ ಋಷಿ, ಆದರೆ ವ್ಯಾಖ್ಯಾನಕಾರರು ಅವರನ್ನು ಋಷಿ ಅಂತ ಕರೆಯೋದಕ್ಕೆ ಸಿದ್ಧರಿಲ್ಲ. ಜೊತೆಗೆ ಅವರ ಯೋಗ ಸೂತ್ರದಲ್ಲಿ ದೇವರನ್ನು ಎಲ್ಲೂ ಬರಲಾರ್ದಂಗೆ ನೋಡ್ಕೊಳ್ಳೋಕೆ ಇವರೇ ಪ್ರಯತ್ನ ಪಟ್ಟಿದ್ದಾರೆ, ಯಾರು ವ್ಯಾಖ್ಯಾನಕಾರರು. ಆದರೆ ವಾಸ್ತವಿಕವಾಗಿ ಅವರು ದೈವಿ ಭಕ್ತರು ಅನ್ನೋದಕ್ಕಿಂತ ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಂಥವ್ರು. ಪತಂಜಲಿ ಋಷಿಗಳು ಬುದ್ಧನ ಕಾಲಕ್ಕಿದ್ರು ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಬುದ್ಧನಿಗಿಂತ ಮೊದಲಿರಬಹುದು ಅಂತ ನನಗನ್ಸುತ್ತೆ, ಅಥವಾ ಬುದ್ಧನ ಸಮಕಾಲೀನರು ಇರಬಹುದು. ಅಲ್ಲಿ 2 ಬಹಳ ಪ್ರಮುಖವಾದಂತಹ ವಾಹಿನಿಗಳು ದೇವರ ವಿಷಯದಲ್ಲಿ ಹೊರಟಿದ್ದು ಬುದ್ಧನ ಕಾಲಕ್ಕೆ. ಒಂದು ದೇವತೆಗಳ ಗದ್ದಲ, 33 ಕೋಟಿ ದೇವತೆಗಳು ಅಂತ ಹೇಳಿಕೊಂಡು ಕರ್ಮಕಾಂಡ ಮಾಡ್ತಾ ಇದ್ದಂಥವ್ರು ಒಂದು ಕಡೆ ವಿಪರೀತವಾಗಿತ್ತು ಅದು. ಅದಕ್ಕೆ ವಿರುದ್ಧವಾಗಿ ಬುದ್ಧ ದೇವರು ಇಲ್ಲ, ದೇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆತ್ಮನೂ ಇಲ್ಲ, ದೇವರಿಲ್ಲ ಅಂತ ದೇವ್ರ ಬಗ್ಗೆ ಸುಮ್ಮನಾಗಿದ್ರೆ ಏನಾಗ್ತಿರ್ಲಿಲ್ಲ. ಬುದ್ಧ ಆತ್ಮನೂ ಇಲ್ಲ ಅಂತ ಹೇಳೋಕೆ ಶುರು ಮಾಡಿದ. ಅದು ಅನಾಥ ಅಂತ ತಿಳ್ಕೊಂಡೇನೋ ಒಂದು ವಾದ ಬರ್ತದ ಅವರಲ್ಲಿ. ಅಂದರೆ ಆತ್ಮದ ಅಸ್ತಿತ್ವವೂ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ರು ಬೌದ್ಧರು. ಇಂಥ ಸಂದರ್ಭದಲ್ಲಿ ಮಧ್ಯಮ ಮಾರ್ಗವನ್ನು, ಅಂದರೆ ಬುದ್ಧ ಮಧ್ಯಮ ಮಾರ್ಗ ಹಿಡಿದಿದ್ದಾನೆ, ಸುವರ್ಣ ಮಾರ್ಗ ಅಂತ ನಾವು ಅಂದ್ಕೊಂಡ್ರೆ ಬುದ್ಧಂದು ಕೂಡ ಅತಿಯಾಯ ಒಂದು ಕಡೆ ವಾಲಿತ್ತು. ಅಂದರೆ ಆತ್ಮವೂ ಇಲ್ಲ, ದೇವರು ಇಲ್ಲ, ಏನಿಲ್ಲ, ಸುಮ್ಮನೆ ಧ್ಯಾನ ಮಾಡ್ಕೊತ ಕೂಡ್ರಿ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿತ್ತು. ಅದು ಭಾರತೀಯ ಸಂಸ್ಕೃತಿಗೆ ಅತ್ಯಂತ ವಿರುದ್ಧವಾಗಿತ್ತು. ಇನ್ನೊಂದು ಕಡೆ ದೇವತೆಗಳ ಹೆಸರಿನಲ್ಲಿ ಕರ್ಮಕಾಂಡ, ಬಲಿ, ಯಾಗಯಜ್ಞಗಳು ಇವೆಲ್ಲ ಬಹಳ ನಡೀತಾ ಇದ್ವು. ಇದು ಕೂಡ ಪತಂಜಲಿ ಋಷಿಗಳಿಗೆ ಇಷ್ಟ ಇಲ್ಲ. ಒಂದು ಕಡೆ ಆತ್ಮವನ್ನ, ಪರಮಾತ್ಮನನ್ನ ನಿರಾಕರಿಸೋದಕ್ಕೆ ಅಥವಾ ಅದ್ರ ಬಗ್ಗೆ ಮೌನವಾಗಿರೋದಕ್ಕೆ ಪತಂಜಲಿಗಳು ಸಿದ್ಧರಿಲ್ಲ ಬುದ್ಧನ ಥರ. ಹಾಗಂತ ಹೇಳಿ ದೇವತೆಗಳ ಗದ್ದಲದಲ್ಲಿ ಬಿದ್ದು ಆಮೇಲಿಂದ ಪೂಜೆ ಮತ್ತು ಯಾಗಯಜ್ಞ ಇದು ಅವ್ರಿಗೆ ಇಷ್ಟ ಇಲ್ಲ. ಹಾಗಾದ್ರೆ ಏನು ಮಾಡೋದು? ಸುಲಭವಾದ ಮಾರ್ಗ ಇದೆ, ಯೋಗ ಮಾರ್ಗ. ಜಾತಿ, ಕುಲ, ಗೋತ್ರ ಏನೂ ಇಲ್ಲ, ಮತ್ತು ಎಲ್ಲರೂ ಮಾಡ್ಬೋದು, ಮತ್ತು ಸಮಾಧಿ ಸ್ಥಿತಿಯನ್ನು ಗಳಿಸ್ಬೋದು, ಇದೇ ಜನ್ಮದಲ್ಲೇ ಗಳಿಸ್ಬೋದು, ಎಲ್ಲ ಗೊತ್ತಿದೆ ಅವ್ರಿಗೆ. ಆದರೆ ಅದನ್ನು ಬಸವಣ್ಣವ್ರ ಥರ ನೇರವಾಗಿ ಜೋರಾಗಿ ಹೇಳೋಕ್ಕೆ ಪತಂಜಲಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಅವರು ಯೋಗಿಗಳು, ಬಸವಣ್ಣವರು ಪ್ರವಾದಿಗಳು. ಅದಕ್ಕೆ ಯೋಗ ಮಾರ್ಗವನ್ನು ಅನುಸರಿಸ್ತಾರೆ, ಅಲ್ಲಿ ದೇವರನ್ನು ಬಿಟ್ಕೊಡಲ್ಲ ಅವರು. ಅದಕ್ಕೆ ಈ ಸೂತ್ರದಲ್ಲಿ 14ನೇ ಸೂತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಶಾಂತ ಅಂದರೆ ಸಮಾಧಿ ಸ್ಥಿತಿಯ ಕಾಲದಲ್ಲಿ ಏನು ಶಾಂತಗೊಂಡಂತಹ ಶಾಂತ ವೃತ್ತಿಗಳು ಅಥವಾ ಚಿತ್ತಭೂಮಿಕೆ ಶಾಂತವಾಗಿದೆ, ಮತ್ತು ಉತ್ಥಾನಗೊಂಡಾಗ ಉದಿತವಾಗುತ್ತೆ, ಅಂದರೆ ಉದಯಿಸ್ತದೆ. ಮತ್ತು ಉದಯಿಸಿದ ನಂತರವೂ ಕೂಡ ಅದರ ಓಘ, ಅದರ ಪ್ರವಾಹ, ನದಿಯ ಪ್ರವಾಹ ಇದ್ದ ಹಾಗೆ ವೃತ್ತಿಗಳಿದ್ದೇ ಇರ್ತವೆ. ಆದರೆ ಆ ಎಲ್ಲ ವೃತ್ತಿಗಳು ಧರ್ಮದ ಆಧಾರದ ಮೇಲೆ ನಮಗೆ ಅನುಕೂಲಕರವಾಗಿರ್ತವೆ ಅಂತ ಹೇಳಬೇಕಾಗಿದೆ.
ಧರ್ಮಾನುಪಾತಿ ಅಂದರೆ ಧರ್ಮವನ್ನು ಅನುಸರಿಸಿಯೇ ವೃತ್ತಿಗಳಿರ್ತವೆ. ಅಂದ್ರೆ ಸಾಧಕನಿಗೆ, ಯೋಗ ಸಾಧಕನಿಗೆ, ಯೋಗಿಗೆ, ಯುವ ಸಾಧಕ ಅಲ್ಲ ಇವು, ಸಮಾಧಿ ಸ್ಥಿತಿಯನ್ನು ಗಳಿಸಿದ ಮೇಲೆ ಅವನು ಯೋಗಿನೇ ಆಗೋಗಿದ್ದಾನೆ. ಅವನ ವೃತ್ತಿಗಳು ಹೇಗಿರ್ತಾವಪ್ಪ, ಅವನ ಚಟುವಟಿಕೆಗಳು, ವೃತ್ತಿಗಳು ಅಂದರೆ ಇನ್ನೂ ನಿಮಗೆ ಸುಲಭವಾಗಿ ಅರ್ಥ ಆಗಬೇಕು ಅಂದರೆ ಚಟುವಟಿಕೆಗಳು, ಅವನ ಕ್ರಿಯೆಗಳು ಹೇಗಿರ್ತವೆ ಅಂದರೆ ಅವೆಲ್ಲವೂ ಧರ್ಮದಿಂದ ಕೂಡಿರ್ತವೆ. ಅವನು ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಜಗತ್ತಿಗೆ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರು ಜಗತ್ತಿಗೆ ಮೋಸ ಮಾಡ್ತಾರೆ ಅಂದರೆ ತನಗೆ ತಾನು ಯಾರು ಮೋಸ ಮಾಡ್ಕೊಳ್ತಾನೋ ಮೊದಲು, ತಾನು ಯಾರು ತಪ್ಪು ಮಾರ್ಗವನ್ನು ಹಿಡಿದಿರ್ತಾನೋ ಅವನೇ ಜಗತ್ತಿಗೆ ಮೋಸ ಮಾಡುವವನು. ತನಗೆ ಮೋಸ ಮಾಡಿಕೊಂಡೆ ಜಗತ್ತಿಗೆ ಮೋಸ ಮಾಡೋದವನು. ಇಲ್ಲಾಂದರೆ ತನಗೆ ಒಳ್ಳೇದು ಮಾಡ್ಕೊಂಡು ಜಗತ್ತು ಮೋಸ ಮಾಡ್ತೀನಿ ಅಂತ ಯಾರು ಜಗತ್ತಿನಲ್ಲಿ ಮಾಡೋಕ್ಕಾಗಲ್ಲ. ಹಾಗಿಲ್ಲ. ಇಲ್ಲಿ ಯೋಗಿಯಾದಂಥವನು ಈ ವೃತ್ತಿಗಳ ಸಂದರ್ಭದಲ್ಲಿ ಸಮಾಧಿ ಸ್ಥಿತಿಯಲ್ಲಾಗಲಿ ಅಲ್ಲಿಯೂ ಧರ್ಮವನ್ನೇ ಅನುಸರಿಸ್ತಾನೆ. ಅಲ್ಲಿ ಧರ್ಮ ಇರುತ್ತೆ, ಧರ್ಮಿಯೇ ತಾನಾಗಿರ್ತಾನೆ. ಧರ್ಮಿ ಅಂದರೆ ಪರಮಾತ್ಮ. ಧರ್ಮಾನುಪಾತಿ ಧರ್ಮಿ. ಶರಣರು ಕೂಡ ಧರ್ಮಿ ಅನ್ನೋ ಶಬ್ದವನ್ನು ಬಳಸ್ತಾರೆ. ಎನ್ನ ಹೊಗಳತೆಗೆ ಅಡ್ಡಬಾರ ಧರ್ಮಿ, ಬಸವಣ್ಣವ್ರು ಹೇಳ್ತಾರೆ. ಎಲ್ಲರೂ ಧರ್ಮ ಅನ್ನೋ ಶಬ್ದವನ್ನು ಬಳಸ್ತಾರೆ, ಧರ್ಮಿ ಅನ್ನೋ ಶಬ್ದ. ಇಲ್ಲಿ ಧರ್ಮ ಅಂದರೆ ಪರಮಾತ್ಮನ ಮೂಲ ನಿಯಮಗಳು, ಸೃಷ್ಟಿಯಲ್ಲ. ಸೃಷ್ಟಿಯನ್ನು ಪ್ರಕೃತಿ ವಿರಹಿತವಾಗಿ ಅದನ್ನು ಊರ್ಧ್ವಮುಖಗೊಳಿಸಿಕೊಂಡು ಬಳಸುವ ರೀತಿಯೇ ಧರ್ಮ. ಆ ಧರ್ಮವನ್ನು ಸೃಷ್ಟಿಸಿದವನು ಧರ್ಮಿ, ಅದು ಪರಮಾತ್ಮ. ಇಲ್ಲಿ ಒಂದು ಭಾರತ ದೇಶದಲ್ಲಿ ಈಗಲೂ ಇವತ್ತು ಅದು ಯೋಗ ಒದಗಿ ಬಂದಿದೆ. ಇವತ್ತು ಗುರುಪೂರ್ಣಿಮೆ ಇರೋದ್ರಿಂದ ಗುರುಗಳಿಗೆ ಬಹಳ ಮಹತ್ವ ಕೊಡ್ತಾರೆ. ಅದು ಕೂಡ ಒಂದು ತಪ್ಪಾಗಿದೆ ಅಂತ ಪತಂಜಲಿ ಋಷಿಗಳ ಅಭಿಪ್ರಾಯ ಇದ್ದಂಗೆ ಕಾಣಿಸ್ತದೆ. ಅವರು ಎಲ್ಲಿಯೂ ಕೂಡ ಗುರುವನ್ನು ಕೂಡ ವೈಭವೀಕರಿಸಲ್ಲ. ಇದನ್ನು ನಾವು ಗಮನಿಸಬೇಕು. ಗುರುವನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸಾಕ್ಷಾತ್ ಪರಬ್ರಹ್ಮ ಅಂತ ಕರೆದ್ಬಿಟ್ರು ಋಷಿಗಳು. ಅದು ಪತಂಜಲಿ ಋಷಿಗಳಿಗೆ ಒಪ್ಪಿಗೆ ಇಲ್ಲ. ಅದನ್ನು ವಾಸ್ತವಿಕವಾಗಿ ಅದು ಸತ್ಯ ಕೂಡ. ನಾನು ಇವತ್ತು ಗುರುಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತೀನಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಒಳ್ಳೆ ಶ್ಲೋಕ, ಬಹಳ ಒಳ್ಳೆ ಶ್ಲೋಕ. ಅದು ಭಕ್ತಿಯನ್ನು ಉದ್ದೀಪನಗೊಳಿಸ್ತಕ್ಕಂಥದ್ದು. ಸಾವಿರಾರು ವರ್ಷಗಳಿಂದ ಎಲ್ಲರೂ ಹೇಳ್ಕೊಂಡು ಬಂದಿರತಕ್ಕಂಥದ್ದು, ಒಪ್ಕೊಳ್ಳೋಣ. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡೋಣ. ಗುರು ಅವನು ಯೋಗಿ ಆಗಬೇಕು, ಗುರು ಜಂಗಮ ಆಗಬೇಕು, ಗುರು ಪರಬ್ರಹ್ಮ ಸ್ವರೂಪ ಆಗಕ್ಕೆ ಸಾಧ್ಯ ಇಲ್ಲ. ಅವನು ಎಲ್ಲಿ ತನಕ ದೇಹದಲ್ಲಿ ಇರ್ತಾನೋ, ದೇಹ ಇರುತ್ತೋ ಗುರುವಿಗೆ, ಅದು ಪರಬ್ರಹ್ಮ ಸ್ವರೂಪ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಋಷಿಗಳು ಹೇಳಿರೋ ತಪ್ಪು ಅಲ್ಲ. ಯಾಕೆ ಅಂದರೆ ನಿರಾಕಾರವಾದ ಮತ್ತು ನಿರ್ಗಮ್ಯವಾದ, ಅಗಮ್ಯವಾದ ಆ ಶಕ್ತಿಯನ್ನು ಸಾಧನೆಯಿಂದ, ತಪಸ್ಸಿನಿಂದ ಅವನು ಜಾಗೃತಿ ಮಾಡಿಕೊಂಡು ಹೃದಯದಲ್ಲಿರುವ ಆ ನಿರಾಕಾರ ಪರಮಾತ್ಮನನ್ನು ಜಾಗೃತಿ ಮಾಡಿಕೊಂಡು ಅವನು ತನ್ನ ದೇಹದ ಕಣಕಣದಲ್ಲೂ ವ್ಯಾಪಿಸಿಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಗುರುವಿಗೆ, ಶಿಷ್ಯನಿಗೆ ಅದನ್ನು ಮುಟ್ಟುವ ಮಾರ್ಗವನ್ನು ಹೇಳ್ಕೊಡ್ತಾನೆ. ಆದರೆ ಎಲ್ಲ ಶಿಷ್ಯರು ಮುಟ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನಾವು ತಿಳ್ಕೊಬೇಕಾದಿಷ್ಟೇ. ಚನ್ನಬಸವಣ್ಣವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ಗುರುವಿನ ಮಾರ್ಗದಲ್ಲಿ ನಡೆಯೋದು ಒಳ್ಳೆಯದೇ. ಗುರು ತತ್ವಭ್ರಷ್ಟನಾದರೆ, ಚನ್ನಬಸವಣ್ಣವ್ರು ಹೇಳ್ತಾರೆ ಅದನ್ನು, ಬೇರೆ ಋಷಿಗಳು ಹೇಳಲ್ಲ ಇದನ್ನು. ಗುರು ತತ್ವಭ್ರಷ್ಟನಾದರೆ ವ್ಯಕ್ತಿ ಗುರುವನ್ನು ಉಳಿದು ತತ್ವಗುರುವನ್ನು ಹಿಡಿದು ಸಾಗುವುದು ಅಂತ ಹೇಳ್ತಾರೆ. ಇದು ಭಾರತ ದೇಶದಲ್ಲಿ ಆಗಬೇಕಾಗಿತ್ತು, ಆಗಲಿಲ್ಲ. ಗುರು ಹೇಗಾರ ಇರಲಿ, ಗುರುವಿನಲ್ಲಿ ಗುಣವನ್ನು ಅರಸಲಾಗದು ಅಂತ ಹೇಳ್ಬಿಟ್ರು ಶರಣರು ಬರೋ ತನಕ. ಆದರೆ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ, ಗುರುವಿನಲ್ಲಿ ಗುಣವನ್ನು ಅರಸುವೆ, ಗುರುವಿನಲ್ಲಿ ನಾನು ಗುಣವನ್ನು ಅರಸ್ತೀನಿ. ಯಾಕಂದರೆ ಈ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಥವಾ ಜೀವೋ ಬ್ರಹ್ಮ, ಜೀವವೇ ಬ್ರಹ್ಮ ನಾ ಪರಹ, ಅಂದರೆ ದೇವ್ರು ಬೇರೆ ಅಲ್ಲ, ಜೀವ ಬೇರೆ ಅಲ್ಲ ಅನ್ನುವ ಶಂಕರಾಚಾರ್ಯರ
ವಾಕ್ಯವನ್ನಾಗಲಿ ಮತ್ತು ಈ ಗುರುಬ್ರಹ್ಮ ಗುರು ವಿಷ್ಣು ಶ್ಲೋಕವನ್ನು ಕೆಲವು ಬಹಳಷ್ಟು ಜನ ಗುರುಗಳು ದುರುಪಯೋಗ ಮಾಡಿಕೊಂಡ್ರು. ಅಂದರೆ ಅವರಿಗೆ ಗುರುವಿನ ಯೋಗ್ಯತೆ ಇಲ್ಲಿದ್ರೂ ಕೂಡ ಕೇವಲ ಸಂಪತ್ತಿನಿಂದಲೋ ಅಥವಾ ಸಾಂಪ್ರದಾಯಿಕವಾದ ಆಚರಣೆಗಳಿಂದನೋ ಆ ಏನು ಪದ್ಧತಿ ಬಂದಿತ್ತಲ್ಲ, ಗುರುವಿಗೆ ಬೆಲೆ ಕೊಡಬೇಕು ಅಂತ ಹೇಳಿ, ಅದು ಯೋಗ್ಯತೆ ಇಲ್ದಿದ್ರು ಅವ್ರ ಬೆಲೆ ತಗೊಂಡ್ರು ಗುರುಗಳು. ಕೆಲವರು ಬಹಳ ಜನ ಶಿಷ್ಯರು ಕೊಟ್ಟರು. ಆವಾಗ ಏನು ಅನಾಹುತ ಆಯಿತು ಅಂದರೆ ಪರಮಾತ್ಮ ಮರೆಯಾದ, ಪರಮಾತ್ಮನ ಶಕ್ತಿ ಮರೆಯಾಯಿತು. ಕೇವಲ ಊಟ, ನಿದ್ದೆ ಮತ್ತು ಏನು ಭೋಗ, ಗುರುವಿನ ಗುರುತತ್ವದ ಹೆಸರಿನಲ್ಲಿ, ಧರ್ಮತತ್ವದ ಹೆಸರಿನಲ್ಲಿ ಭೋಗಗಳು ಶುರುವಾಯಿತು, ಅತಿ ಭೋಗ ಶುರುವಾಯಿತು ಮತ್ತು ವಾಮ ಮಾರ್ಗಗಳು ಶುರುವಾದವು. ಇದು ಪತಂಜಲಿಗಳಿಗೆ ಇಷ್ಟ ಇಲ್ಲ. ಇದು ಎಲ್ಲ ಕಾಲಕ್ಕೂ ಹಾಗೆ ಆಗುತ್ತೆ. ಪ್ರತಿಯೊಂದು ಧರ್ಮವೂ ಕೂಡ ಬರ್ತಾ 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 ಕಲುಷಿತ ಆಗುತ್ತೆ. ಯಾಕಂದರೆ ಸಾಕ್ಷಾತ್ಕಾರ ಜೀವಿಗಳು ಮರೆಯಾಗ್ತಾರೆ, ಕಡಿಮೆ ಆಗ್ತಾರೆ. ಆ ಸಾಕ್ಷಾತ್ಕಾರ ಜೀವಿಗಳ ಹೆಸರನ್ನು ಹೇಳ್ಕೊಂಡು, ಅಂದರೆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು, ಉದಾಹರಣೆಗೆ ಬಸವಣ್ಣವ್ರ ಕಾಲನ್ನು ತಗೊಂಡ್ರೆ ಬಸವಣ್ಣವರು, ಪ್ರಭುದೇವರು, ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣವರು, 770 ಅಮರಗಣಗಳು, ಅಲ್ಲದೆ ಸಿದ್ಧಲಿಂಗೇಶ್ವರರು, ಷಣ್ಮುಖ ಶಿವಗಳು, ಸರ್ವಜ್ಞ ಮೂರ್ತಿಗಳು, ಮಾದೇಶ್ವರರು, ಇಂತಹ ಕೆಲವರು ಸಿದ್ಧಪುರುಷರು ಬಂದರು. ಆದರೆ ನಡುವೆ ಕೆಲವರು ಸಿದ್ಧಪುರುಷರ ಅಲ್ದಿದ್ದವರು ಇವರ ನಾಮವನ್ನು ಜಪ ಮಾಡಿಕೊಂಡು, ಎಲ್ಲ ಧರ್ಮದಲ್ಲೂ ಹಿಂಗಾಗಿದೆ, ಎಲ್ಲ ಧರ್ಮದಲ್ಲೂ, ಬರೀ ಲಿಂಗಾಯತ ಧರ್ಮದ್ದು ಒಂದೇ ನಾನು ಹೇಳಲ್ಲ, ಎಲ್ಲ ಧರ್ಮದಲ್ಲೂ ಹೀಗಾಗತ್ತೆ. ಆವಾಗ ಈ ಒಂದು ಶ್ಲೋಕ, ಈ ನಂಬಿಕೆ ದುರುಪಯೋಗ ಆಗುತ್ತೆ. ಎಷ್ಟೋ ಕ್ಷೇತ್ರಗಳು ಹುಟ್ಕೊಳ್ತವೆ. ಕ್ಷೇತ್ರಗಳಲ್ಲಿ ನಡಿಬಾರದ್ದೆಲ್ಲ ನಡೀತಾ ಇದೆ, ನಡೀತಾ ಇತ್ತು. ಅದನ್ನು ತಪ್ಪಿಸ್ಬೇಕು ಅಂತಂದರೆ ಯೋಗ ಮಾರ್ಗವನ್ನು ನೀವು ಸರಿಯಾಗಿ ಅನುಸರಣೆ ಮಾಡಬೇಕು. ಜೊತೆಗೆ ಸತ್ಯವನ್ನು ಸ್ವೀಕರಿಸುವಂತಹ, ಅಂದರೆ ಗುರುವಿನಲ್ಲಿ ದೋಷ ಕಂಡಾಗ ಅದನ್ನು ಖಂಡಿಸುವಂತಹ ಅಥವಾ ತಿರಸ್ಕರಿಸಿ ನಾವು ದೂರ ಹೋಗುವಂತಹ, ಖಂಡಿಸೋಕ್ಕಾಗದೇ ಇದ್ದರೆ, ಯಾಕಂದರೆ ಅಲ್ಲಿ ಅನುಯಾಯಿಗಳು ಭಾಳ ಜನ ಇರ್ತಾರೆ, ನೀವು ಖಂಡಿಸೋಕೆ ಹೋದ್ರೆ ಅಂತಂದರೆ ನಿಮ್ಮನ್ನೇ ಮುಗಿಸೋ ಸಾಧ್ಯತೆ ಇರ್ತದೆ, ಅಷ್ಟರ ಮಟ್ಟಿಗೆ ಜೋರಿಸುತ್ತಾರೆ. ಆವಾಗ ನಾವು ದೂರ ಹೋಗಿ ಯೋಗ ಸಾಧನೆ, ಶಿವಯೋಗ ಸಾಧನೆಯನ್ನು ಮಾಡ್ತಾ ಸತ್ಯವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಸತ್ಯದ ಆಭಾಸ ಆಗುತ್ತೆ, ಸತ್ಯ ಸಾಕ್ಷಾತ್ಕಾರ ಆಗಲ್ಲ. ಸತ್ಯವನ್ನು ಭಾಳ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ, ಭಾಳ ಚೆನ್ನಾಗಿ ರಿಚುವಲ್ಸ್ ಮಾಡ್ತಾರೆ. ಇದು ರಿಚುವಲ್ಸ್ ಅಂದರೆ ಬಹಿರಂಗದ ಆಚರಣೆಗಳು, ಪೂಜೆ ಇರ್ಬೋದು, ಯಾಗ ಯಜ್ಞ ಇರ್ಬೋದು, ಜಪ ಇರ್ಬೋದು, ಎಲ್ಲವನ್ನೂ ಜೋರಾಗಿ ಮಾಡ್ಬೋದು. ಆದರೂ ಮಾಡಿದರೂ ತಪ್ಪಲ್ಲ, ನಾನು ಮಾಡಲಿ ಅಂತ ಹೇಳ್ತೀನಿ. ಆದರೆ ನಾನು ಪರಬ್ರಹ್ಮ ಸ್ವರೂಪ ಅಲ್ಲ, ನಾನು ಬ್ರಹ್ಮ ವಿಷ್ಣು ಮಹೇಶ್ವರನೂ ಅಲ್ಲ, ನಾನು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಸಾಧಕ ವ್ಯಕ್ತಿ ಅಂತ ಹೇಳುವ ಪ್ರಾಮಾಣಿಕತೆ ಗುರುಗಳಲ್ಲಿ ಬರಬೇಕು. ತಾನು ಎಲ್ಲಿ ತನಕ ದಾರಿಯನ್ನು ಮುಟ್ಟಿರ್ತಾನೋ ಆ ದಾರಿಯನ್ನು, ಇಷ್ಟೇ ನಾನು ಮುಟ್ಟಿರೋದು, ಮುಂದಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳುವಂತಹ ಪ್ರಾಮಾಣಿಕರಾಗಬೇಕು ಗುರುಗಳು ಮತ್ತು ಋಷಿಗಳು, ಶರಣರು, ಯಾರೇ ಅನ್ನಿಸ್ಕೊಳ್ಳಿ. ನೀವು ಯೋಗ ಮಾರ್ಗದಲ್ಲಿರ್ತಕ್ಕಂಥವ್ರು ಅಷ್ಟೇ. ಹಂಗೆ ಹೇಳದೆ ಹೋದರೆ ಅವತಾರಿ ಪುರುಷರು ಅಂತ ಹೇಳ್ಕೊಂಡು ಇವತ್ತು ಜೈಲಲ್ಲಿ ಇರ್ತಕ್ಕಂಥವ್ರನ್ನ ನಾವು ಕಾಣ್ತಾ ಇದ್ದೀವಿ. ತುಂಬ ಜನ, ಎಷ್ಟೋ ಜನ ಜೈಲಲ್ಲಿ ಇರಬೇಕಾದವ್ರು ಹೊರಗೂ ಇರ್ಬೋದು, ಆ ಥರದವರು ಇದ್ದಾರೆ. ಜೈಲಲ್ಲಿ ಇರಬೇಕಾದವರು ಹೊರಗೂ ಇದ್ದಾರೆ, ಅವರು ಗುರುವಿನ ವೇಷದಲ್ಲಿ ಇದ್ದಾರೆ. ಇದರಿಂದ ತನಗೂ ಲಾಭ ಇಲ್ಲ, ಜಗತ್ತಿಗೂ ನಷ್ಟ, ಜಗತ್ತಿಗೆ ತುಂಬ ನಷ್ಟ. ತನಗೆ ಲಾಭ ಆಗದಿದ್ರು ಹೋಗಲಿ, ತನ್ನನ್ನು ನಂಬಿದಂಥ ಶಿಷ್ಯರಿಗೆ ಸರಿಯಾದ ಮಾರ್ಗವನ್ನು ತೋರಿಸದೆ ಹೋದರೆ ಗುರು, ಅವನು ಅನ್ಯಾಯಿ ಆಗ್ತಾನೆ, ಶಿಷ್ಯರಿಗೂ ಕೂಡ ತೊಂದರೆ ಮಾಡ್ತಾನೆ. ಇಲ್ಲಿ ಈ 14ನೇ ಸೂತ್ರದಲ್ಲಿ ಹೇಳ್ತಾ ಇರೋದೇನು ಅಂದರೆ, ನೀನು ಸಮಾಧಿ ಸ್ಥಿತಿಯನ್ನು ಪಡ್ಕೊಂಡ ಮೇಲೆ ದೇವರ ಪ್ರತಿನಿಧಿ, ನೀನು ಧರ್ಮಿ. ಅಂದರೆ ಆ ಧರ್ಮಿ ಆ ವೃತ್ತಿಗಳ ರೂಪದಲ್ಲಿ, ಸಮಾಧಿಯ ರೂಪದಲ್ಲಿ ಆ ಧರ್ಮಿನೇ ವ್ಯಕ್ತ ಆಗ್ತಾ ಇದ್ದಾನೆ, ಪರಮಾತ್ಮನೇ ವ್ಯಕ್ತ ಆಗ್ತಾ ಇದ್ದಾನೆ ಅನ್ನುವ ಮಾತನ್ನು ಹೇಳ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಯಾರು, ಅದಕ್ಕೆ ಶರಣರು ಬೇಕಾದಷ್ಟು ವಚನಗಳನ್ನು ಹೇಳ್ತಾರೆ. ಭಕ್ತರ ಮುಖದರ್ಪಣದಲ್ಲಿ ಲಿಂಗವನ್ನು ಕಾಣಬಹುದು, ಜಂಗಮವೇ ಲಿಂಗ. ಯಾರು ಅಂದರೆ ತ್ಯಾಗಿಗಳು, ನಿಜವಾದ ಯೋಗಿಗಳು, ಸಿದ್ಧಿ ಪಡೆದಂತಹ
ಆದರೆ ಸಿದ್ಧಿ ಪಡೆದೂ ಕೂಡ ತಮ್ಮನ್ನ ವೈಭವೀಕರಿಸಿಕೊಳ್ಳಲಾರದವರು. ಮುಕುಂದರ ಸ್ವಾಮಿಗಳು ಅಂತಿದ್ರು, ಬಹಳ ದೊಡ್ಡ ಯೋಗ ಸಿದ್ಧಿ ಪುರುಷರು ಅವರು. ಎಂಥ ಸಿದ್ಧಿ ಪುರುಷರಂದ್ರೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನೆಲ್ಲ ಪಡ್ಕೊಂಡಿದ್ರು. ಸಾಯಿಬಾಬಾ ಏನ್ ಮಾಡ್ತಾ ಇದ್ರೋ ಆ ಮಟ್ಟಕ್ಕೆ ಏರಿದಂಥವ್ರು ಮುಕುಂದರ ಸ್ವಾಮಿಗಳು. ವಸ್ತುಗಳನ್ನು ಸೃಷ್ಟಿಸಿ ಕೊಡುವ ಶಕ್ತಿ ಮುಕುಂದರ ಸ್ವಾಮಿಗಳಿಗಿತ್ತು. ಆದರೆ ಅವ್ರು ಹೇಳ್ಕೊಳ್ತಾ ಇದ್ದಿದ್ದೇನೆಂದ್ರೆ ಇದೊಂದು ಹುಚ್ಚನಾಯಿ ಅಂತಿದ್ರು. ಶರೀರಕ್ಕೆ ಇದೊಂದು ಹುಚ್ಚನಾಯಿಯಪ್ಪ ಅಂತ ಹೇಳ್ತಿದ್ರು. ಅಷ್ಟರ ಮಟ್ಟಿಗೆ ಅವರು ತಮ್ಮನ್ನ ಅವಪ್ರೇಕ್ಷಣೆಗೆ ಒಳಪಡಿಸ್ಕೊಂಡಿದ್ರು. ಎಲ್ಲ ಸಿದ್ಧ ಪುರುಷರು ಅಷ್ಟೇ. ಎಲ್ಲೋ ಒಬ್ಬೊಬ್ಬರು ಸಿದ್ಧಿಗಳನ್ನು ಪ್ರದರ್ಶನ ಮಾಡಿ ಧರ್ಮ ಕಟ್ಟಕ್ಕೆ ಹೋಗಿ ತಾವು ತೊಂದರೆ ಮಾಡಿಕೊಂಡ್ರು. ಆಮೇಲೆ ವೈಜ್ಞಾನಿಕ ಸತ್ಯಗಳನ್ನು ಅವರು ಬಾಧಿತ ಮಾಡಿದ್ರು. ಅದರ ಅಗತ್ಯ ಇಲ್ಲ. ಯೋಗಿಯಾದವನು ಯಾವುದನ್ನೂ ಬಾಧಿತಗೊಳಿಸಲ್ಲ. ವಿಜ್ಞಾನವನ್ನು ಒಪ್ಕೊಳ್ತಾನೆ, ತತ್ವಜ್ಞಾನವನ್ನು ಒಪ್ಕೊಳ್ತಾನೆ, ತನ್ನನ್ನು ಒಂದು ಅಣುವಿಗಿಂತ ಸಣ್ಣವನು ಅಂತ ಹೇಳ್ಕೊಂಡು ಹಾಗೆ ನಡ್ಕೊಳ್ತಾನೆ ಗುರು. ತನ್ನನ್ನು ಅವತಾರ ಪುರುಷ ಅಂತ ಹೇಳ್ಕೊಳ್ಳಲ್ಲ. ಬಸವಣ್ಣವ್ರನ್ನ ಬೇರೆಯವರೆಲ್ಲರೂ ಅವತಾರ ಪುರುಷ ಅಂತ ಹೇಳಿರ್ಬೋದು, ಆದರೆ ಬಸವಣ್ಣವರು ನಾನು ಅವತಾರಿ, ನಾನು ನಿಮ್ಮನ್ನು ಉದ್ಧರಿಸಕ್ಕೆ ಬಂದೀನಿ ಅಂತ ಹೇಳಲಿಲ್ಲ. ಕೊನೆಗೆ ತಮ್ಮ ಜೀವನವನ್ನು ಅವಲೋಕನ ಮಾಡಿಕೊಳ್ಳುವಾಗ ಹೇಳ್ತಾರೆ, ನಾನು ಪರಮಾತ್ಮ ಕಳಿಸಿದ್ದಕ್ಕಾಗಿ ಬಂದೆ, ನಾನು ಒಂದು ಡೊಂಬರ ಆಟದ ರೀತಿಯಲ್ಲಿ ಆಡಿದ್ದೀನಿ, ಧರ್ಮವನ್ನು ಕೊಟ್ಟು ಹೋಗ್ತಾ ಇದ್ದೀನಿ ಎನ್ನುವ ಹಂಗೆ ಹೇಳ್ತಾರೆ ಹೊರತು ನಾನು ಯಾರನ್ನೋ ಸಂಹಾರ ಮಾಡಿ ಯಾರನ್ನೋ ಉದ್ಧಾರ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿ ನಿಜವಾದ ಗುರು, ನಿಜವಾದ ಪ್ರವಾದಿ ಹೇಳ್ಕೊಂಡಲ್ಲ. ಕೃಷ್ಣ ಕೂಡ ಹೇಳ್ಕೊಂಡಿಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅದಿದೆಯಲ್ಲ ಅವೆರಡು ಶ್ಲೋಕಗಳು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ, ಕೃಷ್ಣ ಹೇಳಿರೋದಲ್ಲ, ಅದು ವೇದವ್ಯಾಸರು ಹೇಳಿಸಿರೋದು ಕೃಷ್ಣನ ಬಾಯಿಂದ. ಭಗವದ್ಗೀತೆಯನ್ನು ಬರೆದವರು ವೇದವ್ಯಾಸರು, ಕೃಷ್ಣನ ಬಾಯಿಂದ ಹೇಳಿಸಿದ್ದಾರೆ. ಕೃಷ್ಣ ಕೂಡ ನಿಜವಾದ ಅರ್ಥದಲ್ಲಿ ಮಹಾತ್ಮ, ಪ್ರವಾದಿ. ಯಾಕಂದ್ರೆ ಅಂಥ ಅದ್ಭುತ, ನಾನೇನು ಅಲ್ಲ, ನಾನೊಬ್ಬ ಗೋಪಾಲಕ, ನಾನೊಬ್ಬ ದನ ಕಾಯುವನು, ಅವ್ರ ಜೊತೆ ಗುರುತಿಸ್ಕೊಳ್ಳುವಂಥ ಸರಳತೆ ಕೃಷ್ಣನಿಗಿತ್ತು. ಒಬ್ಬ ರಾಜ, ಒಬ್ಬ ಯೋಗಿ, ಸಿದ್ಧ ಪುರುಷನಾದಂಥ ಕೃಷ್ಣ ದನ ಕಾಯುವವರನ್ನೂ ಪ್ರೀತಿಸಿ ಅವ್ರ ಜೊತೆ ದನ ಕಾಯುವಂತಹ ಕೆಲಸ ಮಾಡೋದಕ್ಕೂ ಸಿದ್ಧ. ಅಂಥ ಮಹಾತ್ಮನನ್ನ ದೇವ್ರನ್ನ ಮಾಡಕ್ಕೆ ಹೋಗ್ಬಿಟ್ರು ಇವರು. ದೇವ್ರನ್ನ ಮಾಡಕ್ಕೆ ಹೋಗಿ ಕೃಷ್ಣನ ಬಗ್ಗೆ ಇಲ್ಲದ್ದು ಸಲ್ಲದ್ದು ಬರೆದು ಯಾರು ನಿಜವಾದ ಕೃಷ್ಣ ಅನ್ನೋದನ್ನು ಕನ್ಫ್ಯೂಷನ್ ಮಾಡಿಟ್ಬಿಟ್ಟಿದ್ದಾರೆ. ಅದೇ ಪತಂಜಲಿ ಋಷಿಗಳಿಗೆ ಇಷ್ಟ ಆಗಲಾರದಂತಹ ಸಂಗತಿ. ಪತಂಜಲಿ ಋಷಿ ನಿಜವಾದ ಅರ್ಥದಲ್ಲಿ ಒಬ್ಬ ಯೋಗಿ, ಗುರು ಮತ್ತು ಸಿದ್ಧ ಪುರುಷ. ಅವರೆಲ್ಲೂ ಕೂಡ ನಾನು ಗುರು, ನಾನು ಯೋಗಿ ಅಂತ ಹೇಳ್ಕೊಳ್ಳಲ್ಲ. ಆದರೆ ಪರಮಾತ್ಮನನ್ನ ಒಪ್ಪಲ್ಲ ಪತಂಜಲಿಗಳು ಅಂತ ಮುಂದಿನವರು ತಪ್ಪು ಪ್ರಚಾರ ಮಾಡಿದರು. ಆದರೆ ನಿಜವಾಗಿ ಅವರು ಪರಮಾತ್ಮನ ಸಾಧಕರು, ಆರಾಧಕರು ಅನ್ನೋದಕ್ಕಿಂತ ಪರಮಾತ್ಮನನ್ನು ಸಾಧಿಸಿ ಆನಂದ ಪಟ್ಟಂಥವರು, ಸಮಾಧಿಯಲ್ಲಿ ಅವನನ್ನು ಕಂಡಂತಹವರು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.